welcome back to my channel. Welcome back to Sandhya Vlogs. So, ಇವತ್ತು ಗಣೇಶ ಹಬ್ಬ ಆ್ಯಂಡ್ ಮಾರ್ನಿಂಗ್ ಇಂಟ್ರೊಡಕ್ಷನ್ ಕೊಟ್ಟಿರಲಿಲ್ಲ ಬಿಕಾಸ್ ಬೆಳಗ್ಗೆ ಅದು ಇದು ಕೆಲಸ ಎದ್ದಿದ್ದು ಸ್ವಲ್ಪ ಲೇಟ್. ಸೊ ಪೂಜೆ ಅದೇ ಇದೆ ಆಯಿತು. ಎನಿವೇ ಸೊ ಇವತ್ತಿನ ವ್ಲಾಗ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ವ್ಲಾಗ್. ನಮ್ಮ ಮನೇಲಿ ಯಾವತ್ತು ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ನಾನು ಲಡ್ಡು ಮಾಡಿದ್ದೀನಿ ಫಾರ್ ದ ವೆರಿ ಫಸ್ಟ್ ಟೈಮ್. ಸೊ ಅದ್ರದ್ದು ಒಂದಷ್ಟು ಫುಟೇಜ್ ಇದೆ. ನಾನು ಕಂಪ್ಲೀಟಾಗಿ ಮಾಡಿಲ್ಲ ಬಿಕಾಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ ಯಾವ ರೀತಿ ಬರುತ್ತೆ ನಮ್ಮ ಒಂದು ನರ್ವಸ್ನೆಸ್ ಎಲ್ಲ ಆಯಿತು. ಸೊ ಆ್ಯಂಡ್ ಯಾರ್ಯಾರ ಮನೆ ಗಣೇಶ ಕುಣಿಸಿದ್ರು, ನಾನೆಲ್ಲ ಹೋಗಿದ್ದೆ ಆ್ಯಂಡ್ ನಮ್ಮ ಏರಿಯಾನಲ್ಲಿ ಯಾವ ರೀತಿ ಗಣೇಶ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕಂಪ್ಲೀಟ್ ವ್ಲಾಗ್ ಈ ಒಂದು ವ್ಲಾಗಲ್ಲಿರುತ್ತೆ. ಸೊ ಫುಲ್ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಸೊ ಆ್ಯಂಡ್ ನಿಮ್ಮ ಮನೇಲಿ ಯಾವ ರೀತಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಮತ್ತು ಏನೇನು ನೈವೇದ್ಯ ಎಲ್ಲ ಮಾಡಿದ್ವಿ ಅಂತ ಹೇಳಿ. ಸೊ ನಮ್ಮ ಮನೇಲಿ ನಾನು ಮಸಾಲ ಚಿತ್ರಾನ್ನ ಮಾಡಿದ್ದೆ ಆ್ಯಂಡ್ ಲಡ್ಡು ಮಾಡಿದೆ ಆ್ಯಂಡ್ ನಮ್ಮಮ್ಮ ಕಡುಬು ಮಾಡಿದ್ರು ಮತ್ತು ಸುಂಡಲ್ ಅಂತ ಹೇಳ್ತಾರೆ. ಸೊ ಅದೆಲ್ಲ ಮಾಡಿದೆ ಆ್ಯಂಡ್ ವಾಸ್ ರಿಯಲಿ ಯಮ್ಮಿ. ಆ್ಯಂಡ್ ಹಾಫ್ ಆಫ್ ದ ಡೇ ಆಲ್ರೆಡಿ ಮುಗ್ದೋಗಿದೆ. ಸೊ ಸಂಜೆ ಆಗಿದೆ ಆಲ್ರೆಡಿ. ಸೊ ನೀವು ಈ ವ್ಲಾಗ್ನ ಕಂಟಿನ್ಯೂ ಮಾಡಿ ಆ್ಯಂಡ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೈಡೇ ನೈಟ್ ಅರೌಂಡ್ 10:30 ಸಮಥಿಂಗ್ ನಾವು ಗಣೇಶ ತರೋದಕ್ಕೆ ಹೋದಾಗ ಬಿಕಾಸ್ ಅಂಗಡಿನಲ್ಲಿ ಮುಗಿಸ್ಕೊಂಡು ಬರೋದಕ್ಕೆ ಲೇಟಾಗಿ ಹೋಗಿತ್ತು. ಆ್ಯಂಡ್ ಗಣೇಶ ರೇಟ್ ಅಂತೂ ತುಂಬಾ ಹೈ ಆಗಿತ್ತು. ಲೈಕ್ ಚಿಕ್ಕದೆಲ್ಲ 2,000-1,500 ಸೊ ಆ ರೀತಿ ಹೇಳ್ತಿದ್ರು. ನಾವು ಪ್ರತಿ ವರ್ಷ ಮಣ್ಣಿನ ಗಣೇಶನೇ ಮನೇಲಿ ಇಕ್ಕೋದು. ಸೊ ಅದಕ್ಕೆ ನಾವು ಮಣ್ಣಿನ ಗಣೇಶನೇ ಹುಡುಕ್ತಿದ್ವಿ. ಆಮೇಲೆ ಅಷ್ಟೊತ್ತಾದಮೇಲೆ ನಮಗೆ ಗಣೇಶ ಸಿಕ್ತು. ನಮ್ಮಮ್ಮ ಏನು ಗಣೇಶನೇ ತೊಗೊಂಡಳು, ಅಷ್ಟು ಬೇಗ ಬಾಳೆ ಎಲೆ ತೊಗೊಳ್ತಿದ್ದಾರೆ. ಅದೆಷ್ಟು ನಾನು ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೀನಿ. ಕೀನೇ ಕೊಟ್ಬಿಟ್ಟು ಹೋಗಿಲ್ಲ ನನಗೆ. ಲಿಟ್ರಲಿ ಮನೆ ಹೊರಗಡೆ ನಿಂತಿದ್ದೀನಿ ಅರ್ಧ ಗಂಟೆಯಿಂದ. ಟೈಮ್ 11:10. ಅದಕ್ಕೆ ಮುಖ್ಯವಾದ ಕಾರಣ ಬರ್ತಾರೆ ಏನೇ ಇವರೇ ಗೈಸ್, ಇವರಿಂದಾನೆ ಅರ್ಧ ಗಂಟೆ ನಾನು ನಡು ಬೀದಿನಲ್ಲಿ ನಿಂತಿದ್ದೀನಿ. ಮುಖ್ಯವಾದ ಕಾರಣ ಕಲ್ಪ್ರಿಟ್. ಕೀ ಕೊಡು ನಮ್ಮ ಗಣೇಶ. ಬನ್ನಿ ಗಣೇಶ ಮೋದಿಯ ಮೋದಿಯ ಮೋದಿಯ. ಎಲ್ಲಿ ಗಣೇಶನ ದವಸ ಒಳಗಡೆ 12 ಗಂಟೆ ಆಗೋಗಿತ್ತು. ನಾನು ಬೂಂದಿ ಮಾತ್ರ ಮಾಡಿ ಇಟ್ಟಿದ್ದೆ. ಸೊ ಅದಾದಮೇಲೆ 12:30 ಕೂತ್ಕೊಂಡು ನಾನು ಲಡ್ಡು ಎಲ್ಲ ಮಾಡೋದಕ್ಕೆ ಶುರು ಮಾಡಿದೆ. ವೆರಿ ಫಸ್ಟ್ ಟೈಮ್ ನನಗೆ ಲಡ್ಡು ಮಾಡ್ಬೇಕಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮಾಡಿದ್ದು. ನನಗೆ ಕಾನ್ಫಿಡೆಂಟ್ ಇರಲಿಲ್ಲ ನಾನು ಲಡ್ಡು ಮಾಡ್ತೀನಿ ಅಂತ. ಬಟ್ ಥ್ಯಾಂಕ್ ಗಾಡ್ ಲಡ್ಡು ತುಂಬಾ ಚೆನ್ನಾಗಿ ಬಂದಿತ್ತು. ಇಟ್ ವಾಸ್ ರಿಯಲಿ ವೆರಿ ವೆರಿ ಸರ್ಪ್ರೈಸಿಂಗ್ ಟು ಮೀ. ನಮ್ಮನೇಲಂತೂ ಎಲ್ರಿಗೂ ಅಷ್ಟು ಇಷ್ಟ ಆಯಿತು. ಸಕ್ಸಸ್ಫುಲಿ ಲಡ್ಡುನ ಮಾಡಿ ಮುಗಿಸ್ದೆ 1 o'clock ಅಷ್ಟೊಳಗಡೆ. ಫೈನಲಿ ಲಡ್ಡು ಇಷ್ಟ ಬೇಕಾ ಸಂತೋಷ್ ಲಡ್ಡು. ಫೈನಲಿ ಮುಗೀತು 12 ಗಂಟೆ. 2 o'clock ಮಾಡಿ ಮುಗಿಸಿ ಮಲಗಿಸೋದು 1 o'clock ಆಯಿತು. ಆ್ಯಂಡ್ ನಮ್ಮ 5 o'clock 5:30 ಇದ್ದು ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದ್ಲು. ಆ್ಯಂಡ್ ನೆಕ್ಸ್ಟ್ ಡೇ ನಾನೆದ್ದು ಮಸಾಲ ಚಿತ್ರಾನ್ನ ಮಾಡಿದ್ದೆ. ಸೊ ಅದರ ರೆಸಿಪಿನ ಫಿಲ್ ಮಾಡೋದಕ್ಕಾಗಿಲ್ಲ ಬಿಕಾಸ್ ಐ ವಾಸ್ ಇನ್ ಹೆವಿ. ಅವ್ರ ಮನೇಲಿ ಗಣೇಶ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತೀವಿ. ವಾವ್ ವೆರಿ ನೈಸ್ ಯಾ ரொம்ப நல்லா இருக்கு. வெரி குட். ಹೀಗೆ ಬಂದು ನಾನು ಮಸಾಲ ಚಿತ್ರಾನ್ನ ಮಾಡಿದ್ದೆ. ಸೊ ಮಮ್ಮಿ ಬಂದು ನೈವೇದ್ಯಕ್ಕೆ ಲಡ್ಡು ಆಟ ಇಟ್ಟಿದ್ದು. ಅದಾದಮೇಲೆ ಬಂದು ಸುಂಡಲ್ ಮತ್ತು ಕಾಯಿ ಕಡುಬುನ ಮಾಡಿದ್ರು. ಅವಾಗಷ್ಟೇ ಬಂದು ಮಾಡಿದ್ರು. ಬೆಳಿಗ್ಗೆ 1 ರೌಂಡ್ ಪೂಜೆ ಮಾಡಿ ಮತ್ತು ಸೆಕೆಂಡ್ ರೌಂಡ್ ನಾವೆಲ್ಲ ಸ್ನಾನ ಮಾಡಿ ರೆಡಿ ಆದಮೇಲೆ ಇನ್ನೊಂದು ರೌಂಡ್ ಪೂಜೆ ಮಾಡಿದ್ರು. ಆ್ಯಂಡ್ ಗಾಯ್ಸ್ ಕಾಯಿ ಕಡುಬು ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಲಿಟ್ರಲಿ ನಂಗೆ ಇವಾಗ ನೆನೆಸ್ಕೊಂಡು ತಿನ್ಬೇಕು ಅನ್ನಿಸ್ತಿದೆ. ಅಷ್ಟು ಚೆನ್ನಾಗಿತ್ತು. ಲೈಕ್ ಬಾಯಿ ಇಟ್ಟಿದ ತಕ್ಷಣ ಕರ್ಗೋಗ್ತಿತ್ತು. ನಮ್ಮಮ್ಮ ಅಷ್ಟು ಚೆನ್ನಾಗಿ ಮಾಡಿದ್ರು. ವೆರಿ ಸಿಂಪಲ್ ಬಟ್ ನಮ್ಮಮ್ಮ ಮಾಡೋದು ರೀತಿ ನಿಜವಾಗ್ಲೂ ಯಾರೂ ಮಾಡೋಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ನಮ್ಮಮ್ಮ ಮಾಡ್ತಿದ್ದು ನೋಡಿ ನನಗೂ ಮಾಡಬೇಕಂತ ಅನ್ನಿಸ್ತು. ಸೇರಿ ಅಂದ್ಬಿಟ್ಟು ಅದಕ್ಕೆ ಒಂದೇ ಒಂದು ಕಡುಬು ಮಾಡಿದೆ. ನಮ್ಮಮ್ಮ ಬೈತಿದ್ದು ಒಂದು ಕಡುಬು ಮಾಡೋದಕ್ಕೋಸ್ಕರ ಬಂದ ನೀನು ಅಂತ. ಬಟ್ ಒಂದು ಕಡುಬು ಮಾಡೋದು ಕೂಡ ಟ್ಯಾಲೆಂಟ್ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ಕಡುಬುನ ಮಾಡಿದೆ ನಾನು.
ಕಡುಬು ಮತ್ತು ಸುಂಡಲೆಲ್ಲ ಮಾಡಾದ್ಮೇಲೆ ತುಪ್ಪದ ಆರತಿ ಎಲ್ಲ ಮಾಡಬೇಕಾಗಿತ್ತು. ಸೊ ನಾವು ಮಾಡ್ಕೊಂಡು ನನಗೆ ಮಾಡು ಅಂತ ಹೇಳಿದ್ರು. ಸರಿ ಸ್ನಾನ ಮಾಡ್ಕೊಂಡು ಮಲಗಿದ್ಮೇಲೆ ಅಂದ್ಬಿಟ್ಟು ಆವಾಗ ಆರತಿ ಎಲ್ಲ ಮಾಡಿ ಪೂಜೆ ಮಾಡಿದ್ವಿ. ಮಾಡೋದಕ್ಕೆ ವೇಟ್ ಮಾಡ್ತಿದ್ದ ನನ್ನ ತಮ್ಮ. ನಾನು ಮಾಡಿರೋ ಲಡ್ಡು ಒಂದೇ ಸತಿ ಹಾಕೊಂಬಿಟ್ಟ. ಒಂದೇ ಸತಿ ಎಷ್ಟಾಗೆ ಬಾಯಿ ಹಾಕೊಂಬಿಟ್ಟ. ಹೇಳಿ ಹೆಂಗಿದೆ ಟೇಸ್ಟು? ಆಚೆ ತಗೊಳ್ಳೋ ಲಡ್ಡು ತಗೊಳ್ಳೇ ಇದೆಯಾ? ಕರೆಕ್ಟಾಗಿ ಇಲ್ವ? ಚೆನ್ನಾಗಿದೆಯಾ ಇಲ್ವಾ? ಚೆನ್ನಾಗಿದೆ ಇಲ್ವಾ? ಸಕ್ಕತ್ತಾಗಿದೆಯಾ? ಗುಡ್ ಬಾಯ್. ಆಗ 12 ಗಂಟೆ 12 o'clock ಆಗಿದೆ. ಆ್ಯಂಡ್ ನನಗಂತೂ ತುಂಬ ಅಂದರೆ ತುಂಬ ಹೊಟ್ಟೆ ಹಸಿವಾಗ್ತದೆ. ಅವನು ಹೊಟ್ಟೆ ಹಸಿ ಅಂತಿದ್ದಾನೆ. ಸೊ ಏನೇನೆಲ್ಲ ಸ್ಪೆಷಲ್ ಇದೆ ಇವತ್ತು. ಬ್ರೇಕ್ಫಾಸ್ಟ್ ಕಮ್ಸ್ ಲಂಚ್ ಅಂತ ತೋರಿಸ್ತೀನಿ. ಇದೆ ಇದು ಕಡುಬು ಫಿಲ್ಲಿಂಗ್. ಸುಂಡಲ್ ಇದೆ ಸುಂಡಲ್. ಮತ್ತು ನಾನೇ ಮಾಡಿದ ಲಡ್ಡು ಇದೆ. ಮಸಾಲ ಚಿತ್ರಾನ್ನ ಮಾಡಿದೆ ಫಸ್ಟ್ ಟೈಮ್. ಅಡಿಯೋ ಹಾಕಿದ್ದೀನಿ ಒಂದು. ಎಂಜಾಯ್. ಅದೇ ಗೈಸ್ ಬ್ರೇಕ್ಫಾಸ್ಟ್ ಚಿತ್ರಾನ್ನ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಗೈಸ್. ಆಟೋ ರೈಡ್ ಹೋಗ್ತಾ ಇದ್ದೀನಿ. ಆಟೋ ಓಡಿಸ್ತಿರೋ ಬ್ಯಾಗ್ ತೋರಿಸಿ. ಆಟೋ ಡ್ರೈವರ್ ಸಂತೋಷ್ ಗೈಸ್, ಅವನೇ ಓಡಿಸ್ತಿರೋದು. ಏನೋ ಎಷ್ಟು ಕೊಪ್ಪ ನೋಡು. ನನ್ನ ತಲೆ ಬಿಡ ಬಾಕ್ಸ್ ಇಲ್ಲ. ಸೊ ಈಗ ನಾವು ವಸಂತಿ ಆಂಟಿ ಮನೆಗೆ ಮತ್ತು ಚೈತ್ರ ಮನೆಗೆ ಹೋಗ್ತಿದ್ದೀವಿ. ಅವ್ರು ಗಣೇಶ ಆಡಕ್ಕೆ ಹೋಗ್ತಿದ್ದಾರೆ. ಎವ್ರಿ ಇಯರ್ ಕುಣಿಸ್ತಾರೆ. ಅಷ್ಟು ಚೆನ್ನಾಗಿ. ವೆರಿ ಗುಡ್. ಹೇಳು ನಿಜ ಹೇಳು ಬೇಗ. ಭಯ ಚೆನ್ನಾಗಿಲ್ಲ ಅಂತ ಕೇಳಿದ್ರೆ ಏನು ಮಾಡೋದು? ನಿಜ ಹೇಳ್ತೀನಿ. ನಿಜನೇ ಹೇಳ್ತಾರದು. ಸರಿ ಗೈಸ್ ಬಾಯ್. ಚೆನ್ನಾಗಿತ್ತು. ಹೋಗ್ಲಿ ಅಂತ ಎಷ್ಟು ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಮತ್ತೆ ಮಸಾಲ ಚಿತ್ರಾನ್ನ ಚೆನ್ನಾಗಿ. ಅನ್ನ ನಾನು ಮಾಡಿದ್ದು, ಗೊಜ್ಜು ಅವ್ರು ಮಾಡಿದ್ದು ಸಕ್ಕದಾಗಿತ್ತು. ಆದರೂ ಚೆನ್ನಾಗಿಲ್ಲ. ಕಡುಬು ಮಾಡಿ ದ ಬೆಸ್ಟ್ ಕಡುಬು ಇನ್ ದ ವರ್ಲ್ಡ್. ಸೂಪರಾಗಿತ್ತು ಕಡುಬು. ಸೊ ಓದೋದು ಬ್ರೇಕ್ಫಾಸ್ಟ್ ಮದ್ವೆ ನಮ್ಮನ್ನು ಹೋಗ್ತಿದ್ದಾರೆ. ರಿಂಗ್ ಲೈಟ್ ಮಾಡ್ದಾ? ವಸಂತಿ ಆಂಟಿ ಮನೆಗೆ ಹೋಗಾದ್ಮೇಲೆ ಚೈತ್ರ ಮನೆಗೆ ಹೋಗಿದ್ವಿ. ಸೊ ಅವರೆಲ್ಲ ಬೈಕ್ನಲ್ಲೇ ಇರೋದು. ಸೊ ಹೋದಾಗ ಆಂಟಿ ಬಂದು ಪ್ರಸಾದಕ್ಕೆ ಪಲಾವ್ ರೆಡಿ ಮಾಡ್ತಿದ್ರು. ಬಟ್ ನಾವು ಬೇಗ ಹೋಗೋದ್ರಿಂದ ನಾವು ಬೇಗ ಬಂದುಬಿಟ್ವಿ. ಸೊ ಇದು ಅವ್ರಿವೆರಡು ಕುಣಿಸಿದಂಥ ಗಣೇಶ. ಓಕೆ, ಸೊ ರೈಟ್ ನಾವು ಇವಾಗ 4 o'clock ಆಗಿದೆ. ಆ್ಯಂಡ್ ಸೋ ಫಾರ್ ಇಟ್ಸ್ ಗೋಯಿಂಗ್ ಗುಡ್. ಚೈತ್ರ ಮನೆಗೆ ವಸಂತಿ ಆಂಟಿ ಮನೆಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ಈವ್ನಿಂಗ್ ಎಲ್ಲ ಪೂಜೆ ಇದೆ. ಸೊ ವಿ ಮೇ ಗೋ ದೇರ್. ಆ್ಯಂಡ್
ನೋಡೋಣ ಇವತ್ತಿನ ರೆಸ್ಟ್ ಆಫ್ ದ ಡೇಸ್ ಯಾವ ರೀತಿ ಇರುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ನಮ್ಮ ಏರಿಯಾನಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಇರುತ್ತೆ ಅಂತೆಲ್ಲ ತೋರಿಸ್ತೀನಿ. ವ್ಲಾಗ್ನ ನೋಡ್ತೀವಿ. ನಾನು ಯಾವಾಗ ರೀಲ್ಸ್ ಮಾಡ್ತೇವೆ ಬಿಕಾಸ್ ಅಪರೂಪಕ್ಕೆ ರೆಡಿ ಆಗ್ತೀನಿ ಆ್ಯಂಡ್ ಒಂದೆರಡು ರೀಲ್ಸ್ ಮಾಡಲಿಕ್ಕೆ ಅಲ್ಲ, ಸೊ ಅದಕ್ಕೋಸ್ಕರ. ಆ್ಯಂಡ್ ನೀವೆಲ್ಲ ಯಾವ ರೀತಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ. ಈ ಸರಿ ನಾವು ತುಂಬ ಸಿಂಪಲಾಗೇ ಮಾಡಿದ್ವಿ. ನೋಡೋಣ ನೆಕ್ಸ್ಟ್ ವರ್ಷ ಗ್ರ್ಯಾಂಡಾಗಿ ಮಾಡೋಣ. ಎಸ್ ನಾನು ಹೋಗಿ ಒಂದೆಲ್ಲ ರೀಲ್ಸ್ನ ಸೊ ಸಾರಿ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿದೆ. ಸೊ ನಾನು ವಾಯ್ಸ್ ಎಷ್ಟು ಕೇಳಿಸ್ತಿದೆ ಅಂತ ಗೊತ್ತಿಲ್ಲ. ಸೊ ನಾನೀಗ ಇದಕ್ಕೆ ಸ್ಟಾಪ್ ಮಾಡಿ ಒಂದೆಲ್ಲ ರೀಲ್ಸ್ ಮಾಡಿ ಫೋಟೋ ತೆಗೆದು ಆಮೇಲೆ ಸಿಗ್ತೀವಿ. ಓಕೆ ಬಾಯ್. ನೀವೆಲ್ಲ ವ್ಲಾಗ್ನ ಫುಲ್ ಆಗಿ ಏನು ಮಾಡ್ತೀರಾ ಸರ್? ನಾನು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಆಮೇಲೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್. Time to say bye for the Ganapa until next year. ಅಲ್ವಾ ಅಮ್ಮ? ಅದೇ ಇವಾಗ ಹಿಂಗೆ ಎತ್ತೋದಕ್ಕೆ ಬೇಜಾರಾಗ್ತದೆ, ತುಂಬ ಬೇಜಾರಾಗ್ತದೆ. ಈವ್ನಿಂಗ್ ಅರೌಂಡ್ 5:30, 6 o'clock ನಾವು ಗಣೇಶನಿಗೆ ಮತ್ತೆ ಪೂಜೆ ಎಲ್ಲ ಮಾಡಿ ಎತ್ತಿದ್ವಿ. ಈ ಸಲ 3 days ಎಲ್ಲ ಇಟ್ಟಿಲ್ಲ, ಜಸ್ಟ್ 1 day ಸಿಕ್ಕಿದ್ವಿ. ಲಾಸ್ಟ್ ಇಯರ್ ವ್ಲಾಗ್ ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಲಾಸ್ಟ್ ಇಯರ್ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ರೋಡಲ್ಲಿ ಗಣೇಶನ ಸೆಲೆಬ್ರೇಟ್ ಮಾಡಿದ್ವಿ. ಲಾಸ್ಟ್ ಇಯರ್ 3 days ನಾವು ಗಣೇಶನ ಇಟ್ಟಿದ್ವಿ. ಸೊ ಡ್ರಮ್ಸ್ ಎಲ್ಲ ತಂದಿದ್ವಿ ಆ್ಯಂಡ್ ಗಣೇಶ, ಪಾರ್ವತಿ, ಶಿವ 3 ಇರುತ್ತಲ್ಲ, ಒಂದು ಬ್ಯೂಟಿಫುಲ್ ಆಗಿರೋ ಗಣೇಶ ಎಲ್ಲ ಇಟ್ಟಿದ್ವಿ. ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಈ ಸತಿ ಇಟ್ ವಾಸ್ ವೆರಿ ಸಿಂಪಲ್ ಸೆಲೆಬ್ರೇಷನ್, ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಆ ವ್ಲಾಗ್ನ ಚೆಕ್ ಮಾಡಿದೆ ಅಂದರೆ ಇಲ್ಲಿ ಮೇಲ್ಗಡೆ ಲಿಂಕ್ ಹಾಕಿರ್ತೀನಿ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಮೋರ್ಯ, ಮಂಗಳಮೂರ್ತಿ ಮೋರ್ಯ, ಮಂಗಳಮೂರ್ತಿ ಮೋರ್ಯ, ಮಂಗಳಮೂರ್ತಿ ಮೋರ್ಯ, ಮಂಗಳಮೂರ್ತಿ ಮೋರ್ಯ, ಮಂಗಳಮೂರ್ತಿ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಗಣೇಶ ಬಂದ ಕಾಯಿ ಕಡ್ಬುತ್ತಿಂದ ಚಿಕ್ಕೆರಲ್ಲಿ ಬಿದ್ದ ದೊಡ್ಕೆ. ನಾನು ಬಿಡ್ತೀನಿ. ಕರೆಕ್ಟಾಗಿ ಬಿಡು. ಸೆಂಡ್ ಮಾಡಿದಾಯ್ತು ಗೈಸ್ ಅವ್ರ ಮನೆಗೆ. ಬಾಯ್. ಹಂಗೆ ಕೊಡು ಕಡುಬು ಚಂದ ತರಬೇಕಂದ್ರೆ ಎಷ್ಟು ಖುಷಿ ಇರುತ್ತೆ, ತರಿಸ್ಬೇಕಂದ್ರೆ ಬೇಜಾರಾಗುತ್ತೆ. ಕೊಟ್ಟಿಡು ಚಲ ಕಡುಬು ತಿನ್ನೋಣ. ಐ ಲುಕ್ ಸೂಪ್. ಇಲ್ಲಿ ನೋಡು ಹೆಂಗಿದೆ ಲಡ್ಡು. ಡೌನ್ ಮಾಡ್ತಾನೆ ಗೆಸ್ ಡೌನ್ ಕೈಯಲ್ಲೇ ಇಟ್ಕೊಂಡು. ಚೆನ್ನಾಗಿದೆ ಅಲ್ವಾ? ನಿಜ ಹೇಳು, ಒಡ್ಡ ಹಾಕ್ಬಿಡ್ತೀನಿ. ಹಾಂ ಚೆನ್ನಾಗಿಲ್ಲ ಬಿಡು ಅಂದಿಂದ ಕೊಬ್ಬು ನಡೆಸ್ತೈತೆ ಕತ್ತೆ. ಇದು ಟೇಕ್ 3. ಮಾಡ್ತಿದ್ದೀನಿ. ಆವಾಗಲೇ ಚಾರ್ಜ್ ಇರಲಿಲ್ಲ. ಓಕೆ, ಫೋನ್ ಸ್ವಿಚ್ ಆಫ್ ಆಯಿತು. ಅಲ್ಲಿ ಸ್ನ್ಯಾಪ್ಚಾಟ್ ಎಲ್ಲ ತೋರಿಸ್ತಿದ್ದು. ನಾನು ಎಕ್ಸಿಟ್ ಆಗದೆ ಹೋಗಿದ್ರೆ ಇರ್ತಿತ್ತು. ಸೊ ಎಕ್ಸಿಟ್ ಆಗಿಬಿಟ್ಟ. ಓಕೆ, ಸೊ ಏನು ಹೇಳ್ತಿದ್ದೆ ಅಂದರೆ ಈ ವ್ಲಾಗ್ನ ಅಲ್ಲಿಗೆ ಮುಗಿಸ್ತಿದ್ದೀನಿ. ಬಿಕಾಸ್ ಈ ವ್ಲಾಗ್ ಆಲ್ರೆಡಿ 15 minutes ಆಗಿಬಿಟ್ಟಿದೆ. ಸೊ ಈಗಷ್ಟೇ ಎಡಿಟ್ ಮಾಡಿದೆ, ಸೊ ದ್ಯಾಟ್ ನಾಳೆ ನಾನು ಬೇಗ ಪೋಸ್ಟ್ ಮಾಡ್ಬೋದು ಅಂತ. ಆ್ಯಂಡ್ ಕುತ್ಕೊಂಡು ಥಂಬ್ನೇಲ್ ಕೂಡ ಮಾಡ್ತೀನಿ. ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಗುಡ್ ಫುಡ್ ಆ್ಯಂಡ್ ದೇ ದರ್ಶನ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಇದರ ಕಂಟಿನ್ಯೂಷನ್ ವ್ಲಾಗ್ ಲೈಕ್ ನಮ್ಮ ಏರಿಯಾ ಗಣೇಶ ವ್ಲಾಗ್. ಸೊ ನೋಡೋಣ ಎಲ್ಲಿ ಹೋಗ್ತೀನಿ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೇವೆ ಅಂತೆಲ್ಲ ನಿಮಗೆ ನನ್ನ ಮುಂದಿನ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಎಸ್, ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮರಿದಿರಂಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಆದಷ್ಟು ಇನ್ನೂ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಯಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. Bye bye. I'll see you in my next video.